ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಧಾರಾವಾಹಿನಲ್ಲಿ ರಾಣಿ ಅಮ್ಮ ಅಂದರೆ ರಾಣಿ ಅಮ್ಮ ಕಾವೇರಿ ಬಿಡುಗಡೆಯಾಗಿ 3 ತಿಂಗಳು ಪೇರೆಲ್ ಮೇಲೆ ಆಚೆ ಬಂದಿದ್ದಾಳೆ. ಪೊಲೀಸರು ಕರ್ಕೊಂಡು ಬಂದು ಅವಳನ್ನು ಮನೆಗೆ ಕಳಿಸೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ರಾಣಿ ಅಮ್ಮನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತಾಳೆ. ಹಂಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಳಿಗೆ ಒಂಥರ ಆಚೆ ಬಂದ ತಕ್ಷಣ ಹೊಸ ಪ್ರಪಂಚ ನೋಡ್ದಂಗೆ ಆಗುತ್ತೆ. ಏಕೆ ಅಂದರೆ ಜೈಲಲ್ಲೇ ಇರೋದ್ರಿಂದ ಅವಳೇನೂ ಮಾಡದೆ ತಪ್ಪಿಗೆ ಅವಳು ಪಾಪ ಜೈಲಲ್ಲಿದ್ದಾಳೆ. ತಪ್ಪು ಮಾಡಿರೋರು ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಪಾಪ ಅವಳೆಷ್ಟು ಸಫರ್ ಪಡ್ತಿದ್ದಾಳೆ ಅಂದರೆ, ಮಗಳು ಚಿಕ್ಕ ಮಗಳಾದ್ರೂ ಅವ್ರ ಅಣ್ಣನ ಜೊತೆಗೆ ಇಟ್ಕೊಳ್ಳೋಣ ಅಂತ ಹೇಳಿರ್ತಾಳೆ. ಪಾಪ ಆ ಹುಡುಗಿಗೆ ಅವ್ರ ಅತ್ತೆ ಹಿಂಸೆ ಕೊಡಲಿಲ್ಲ ಅಂದ್ರೂ ಚುಚ್ಚು ಮಾತಾಡ್ತಾಳೆ. ಅವ್ರ ಅಜ್ಜಿ ಬಂದ ಮೇಲಂತೂ ಆ ಹುಡುಗಿಗೆ ಸ್ವಲ್ಪ ಹಿಂಸೆನೇ ಆಗ್ತಾಯಿದೆ. ಆಮೇಲೆ ಅವತ್ತು ರಾತ್ರಿ ಬಂದು ಹೇಳ್ತಾನೆ ಅವ್ರ ಮಾವ, ರಾಣಿ ಇವತ್ತು ನಾಳೆ ಬೆಳಿಗ್ಗೆ ಅಮ್ಮ ಬಿಡುಗಡೆ ಆಗಿ ಬರ್ತಾಯಿದ್ದಾಳೆ ಫೇರಲ್ ಮೇಲೆ ಅಂತ ಹೇಳಿದಾಗ ಹುಡುಗಿ ಖುಷಿಗೆ ಹೇಳಕ್ತಿರ್ದು. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ರಾಣಿ ಇಲ್ಲವೇ ಇಲ್ಲ. ಎಲ್ಲಿ ಹುಡುಕಿದ್ರು ಇಲ್ಲ, ಎಲ್ಲ ಹುಡುಕಿದ್ರು, ಯಾವ ಕಡೆ ಹುಡುಕಿದ್ರು, ಆಚೆ ಈಚೆ ಎಲ್ಲ ಹುಡುಕಿದ್ರು ಎಲ್ಲೂ ಇಲ್ಲ. ರೂಮು ಎಲ್ಲಿ ಒಂದು ಜಾಗ ಬಿಡ್ದಂಗೆ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ಅಯ್ಯೋ ದೇವರೇ, ಈಗ ನನ್ನ ತಂಗಿ ಬಂದರೆ ನಾನು ಏನು ಹೇಳಪ್ಪ ದೇವರೇ, ಹಿಂಗೆ ಮಾಡಿಬಿಟ್ಲಲ್ಲ ರಾಣಿ, ಎಲ್ಲೋಗ್ಬಿಟ್ಲು ಈ ಹುಡುಗಿ, ಯಾವಾಗಲೂ ಹಿಂಗೆ ಮಾಡ್ತಾಳಲ್ಲ ಅಂತ ಪಾಪ ತುಂಬ ತಲೆ ಕೆಡಿಸ್ಕೊಳ್ತಾನೆ. ತಲೆ ಕೆಡಿಸ್ಕೊಂಡು ಎಲ್ಲ ಕಡೆ ಹುಡ್ಕಾಡ್ತಿರ್ತಾನೆ, ಎಲ್ಲೂ ಸಿಕ್ಕಿರಲ್ಲ. ತುಂಬ ಬೇಜಾರಾಗುತ್ತೆ. ಎಲ್ಲೋಗ್ಬಿಟ್ಲು ಇವಳು ಅಂತೇಳಿ. ಏನು ಹೇಳೋದು, ತಂಗಿ ಬಂದು ಕೇಳಿದ್ರೆ ಅನ್ನೋದೇ ಅವನಿಗೆ ಚಿಂತೆ ಆಗಿರುತ್ತೆ. ಮನೆಯವರೆಲ್ಲರಿಗೂ ಅದೇ ಚಿಂತೆ ಆಗುತ್ತೆ, ಎಲ್ಲೋದ್ಲು ಇವಳು, ಯಾರೂ ಏನೂ ಹಿಂಸೆ ಕೊಡಲಿಲ್ಲ ಮಾಡಲಿಲ್ಲ, ಯಾರೂ ಎಲ್ಲೋಗ್ಬಿಟ್ಲು ಅಂತೇಳ್ಬಿಟ್ಟು. ಆಮೇಲೆ ಈ ಕಡೆ ಬಂದು ಇವಳು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಡ್ಡ ಬಿದ್ದು ನಮಸ್ಕಾರ ಮಾಡಿಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರೊಳಗೆ ಅಲ್ಲಿಗೆ ಬಂದು ಎದುರಾಗ್ತಾನೆ. ಅವನ ಹತ್ರನೂ ಅವನು ಇವಳಿಗೆ ಹಿಂಸೆ ಕೊಟ್ಟಿರ್ತಾನಲ್ಲ, ಅದಕ್ಕೆ ಮತ್ತೆ ನೀನು ಜೈಲಿಂದ ಬಂದ, ನಿನ್ನನ್ನು ಯಾರು ಬಿಟ್ಟಿದ್ದು, ನೀನು ಜೈಲಲ್ಲೇ ಇರಬೇಕಿತ್ತು, ಇವಳನ್ನ ಯಾಕೆ ಬಿಟ್ಟರೆ ಜೈಲಿಂದ, ಹಾಗೆ ಹೀಗೆ ಅಂತೇಳಿ, ನಾನು ಫೇರಲ್ ಮೇಲೆ 3 ತಿಂಗಳು ಬಂದಿದ್ದೀನಿ, ನನಗೆ ಗೊತ್ತು ನಿನಗೇನು ಮಾಡಬೇಕು ಅಂತೇಳಿ ಅಂತ ಇವಳು ಜೋರು ಮಾಡ್ತಾಳೆ. ಜೋರು ಮಾಡಿದ ಮೇಲೆ ಅವನೂ ಜೋರು ಮಾಡ್ತಾನೆ, ಇವಳು ಜೋರು ಮಾಡ್ತಾಳೆ. ಆಮೇಲೆ ಇವನು ಡ್ರೈವರು ಅಂತ ಫ್ರೆಂಡ್ ಅಂತ ಇರ್ತಾನಲ್ಲ, ಅವನಿಗೆ ಇವಳು ಹೆಂಡ್ತಿ ಆಗಿರ್ತಾಳೆ, ತಾಳಿ ಕಟ್ಟಿದ ಗಂಡ ಅವನು. ಆದರೆ ಅದು ಇವನಿಗೆ ಗೊತ್ತಿರಲ್ಲ. ಹಂಗಾಗಿ ಇವನೇನು ಮಾಡ್ತಾನೆ, ಜೋರು ಮಾಡಿಬಿಟ್ಟು ಅವಳು ಬೈತಾಳೆ, ಇವನು ಬೈಸ್ಕೊಂಡು ಹೋಗ್ತಾ ಇರ್ತಾನೆ. ಬಾಸ್ ಏನಾಯಿತು ಬಾಸ್ ಅಂತ ಕೇಳ್ತಾನೆ. ಅದಕ್ಕೆ ಏನು ಮಾತಾಡಲ್ಲ, ಸುಮ್ಮನೆ ಹೋಗ್ತಾನೆ. ನಾನು ಬುದ್ಧಿ ಹೇಳ್ತೀನಿ ಬಿಡಿ ಬಾಸ್ ಅಂತ ಬರ್ತಾನೆ. ಮತ್ತು ಇವನು ಬಂದುಬಿಟ್ಟು ಅವಳ ಎದುರುಗಡೆ ಬಂದು ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ನಿನ್ನ ಅಂದ ಈಗ ಚಂದ ಅಂದ ಅಂತ ಕೇಳ್ಕೊಂಡು ಬಂದಿದ್ದೀಯಲ್ಲ, ನಾಚಿಕೆ ಆಗಬೇಕು ನಿನಗೆ ಅಂದಾಗ, ತಾಳಿ ಕಟ್ಟಿದ ಗಂಡ ನಾನೇ ಅಲ್ವಾ ಅಂತೇಳ್ಬಿಟ್ಟು ತಾಳಿ ಹಿಡ್ಕೊಂಡು ತೋರಿಸ್ದಾಗ ಅವಳು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತಬೀಬಾಗಿ ಸುಮ್ಮನೆ ನೋಡ್ತಾ ಇರ್ತಾಳೆ. ಆಮೇಲೆ ತಬೀಬಾಗಿ ನೋಡಿಕೊಂಡು ಅವನು ಹಂಗೆ ಅಂದ್ಬಿಟ್ಟು ಬಾಸು ಕರಿತಿದ್ದಾರೆ ಅಂತೇಳ್ಬಿಟ್ಟು ಅತ್ಲಾಗ ಹೊರಟೋಗ್ತಾನೆ. ಇವಳು ಅವನು ಬಿಟ್ಟಂಗೆ ನೋಡ್ತಾನೆ ಇರ್ತಾಳೆ, ಏನೂ ಮಾತಾಡೋದೇ ಇಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ಆಮೇಲೆ ಮನೆ ಹತ್ರ ಹೋಗ್ತಾಳೆ. ಪೆರಲ್ ಮೇಲೆ ಪೊಲೀಸವ್ರು ಕಳಿಸ್ತಾರೆ. ಮನೆ ಹತ್ರ ಹೋಗ್ತಾಳೆ. ಮನೆ ಹತ್ರ ಹೋದಾಗ ಅಣ್ಣನ ಕೇಳ್ತಾಳೆ, ರಾಣಿ ಎಲ್ಲಣ್ಣ ಅಂತೇಳಿ. ಆಮೇಲೆ ರಾಣಿ ಅಂತ ಅವನು ಹೇಳಬೇಕು, ಇನ್ನೇನು ದುಃಖ ಅಳು ತಡ್ಕೊಳ್ಳದೆ ಹೇಳಬೇಕು. ಅಷ್ಟೊತ್ತಿಗೆ ಇವಳು ರಾಣಿ ಎಲ್ಲೋದ್ಲಣ್ಣ ಅಂತ ಇವಳು ಒಳಗೆ ಸ್ಟಾರ್ಟ್ ಆಗ್ತಾಳೆ. ಅಳಕ್ಕೆ ಸ್ಟಾರ್ಟ್ ಆದಾಗ ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಿರಲ್ಲ. ಅಷ್ಟೊತ್ತಿಗೆ ಆ ಹುಡುಗಿ ಅಮ್ಮ ಅಂತ ಬರುತ್ತೆ. ಆ ಅಮ್ಮ ಮಗಳ ಬಾಂಧವ್ಯನ 2 ಕಣ್ಣಿಂದ ನೋಡೋಕ್ಕಾಗಲ್ಲ. ಪಾಪ ಎಷ್ಟು ಆಚೆ ಮುತ್ತು ಕೊಡೋಕ್ಕೆ ಮುದ್ದಾಡೋಕ್ಕೆ ಬಿಡೋದೇ ಇಲ್ವಲ್ಲ. ಜೈಲಲ್ಲಿದ್ದರೆ ಒಂಥರ ಅದು ಜೈಲು ವಾಸ ಅಂತ ಫಸ್ಟೇ ಹೇಳ್ತಾರಲ್ವ, ಆ ಥರ ಈ ಥರ ಈ ಸ್ಟೋರಿ. ಆಮೇಲೆ ಏನು ಬಾಸ್ ಅವಳೇನಂದ್ಲು ಅಂತ ಕೇಳ್ತಾನೆ. ಏನೂ ಹೇಳಲ್ಲ. ಇವನು ಸಿಟ್ಕೊಂಡು ಮುಖ ಉರ್ಸ್ಕೊಂಡು ಹೊರ್ಟೋಗ್ತಾನೆ. ಆಮೇಲೆ ಅವನಿಗೆ ಇವಾಗ ಗೊತ್ತಾಗುತ್ತೆ ಇವನ ಬುದ್ಧಿ ಏನು ಅಂತೇಳ್ಬಿಟ್ಟು. ಮುಂದಕ್ಕೆ ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಬಂದು ರಾಣಿ ಮನೆಯಲ್ಲಿ ಹಬ್ಬದ ಊಟ, ಅಂದರೆ ರಾಣಿ ಮಾವನ ಮನೆಯಲ್ಲಿ ಹಬ್ಬದ ಊಟ. ಇವತ್ತು ರಾಣಿ ಅಮ್ಮ ಬರ್ತಾಳೆ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿ ಎಲ್ಲ ಕಡೆನೂ ಹಬ್ಬ ಮಾಡ್ತಿರ್ತಾರೆ. ಅವ್ರ ಮನೆಯಲ್ಲೆಲ್ಲ ಹಬ್ಬ ಮಾಡ್ಕೊತಾ ಇರ್ತಾರೆ. ಆದರೆ ಅವಳು ಪಾಪ ಬಂದೇ ಇರಲ್ಲ.
ಎಲ್ಲಿಗೆ ಹೋಗಿತ್ತು ಆ ಹುಡುಗಿ ಅನ್ನೋದು ಗೊತ್ತಿಲ್ಲ, ಬಂದೇ ಇಲ್ಲ. ಇವಳಿಗೆ ರಾಣಿ ಅತ್ತೆಗಂತೂ ಗಾಬರಿ. ರಾಣಿ ಅತ್ತೆನ ಕರೆದು, ಏನೇ ಬೈದೆ ನೀನು, ಎಲ್ಲಿಗೆ ಹೋದ್ಲೆ ಮಗಳು ಅಂತೆಲ್ಲ ಕೇಳ್ತಾಳೆ. ನಾನು ಏನು ಬೈದಿಲ್ಲ ರೀ, ನಂಗೆ ಗೊತ್ತೇ ಇಲ್ಲ, ನನಗೆ ಸಿಕ್ಕೇ ಇಲ್ಲ ಅವಳು. ರಾತ್ರಿ ಮಲಗಿದವಳು, ಬೆಳಿಗ್ಗೆ ಎಲ್ಲೋದ್ಲು ಅಂತಲೇ ಗೊತ್ತಿಲ್ಲ, ನನ್ನ ಕೇಳ್ತಿರಲ್ರಿ, ನಾನು ಏನೂ ಅಂದಿಲ್ಲ, ನಮ್ಮ ಅಮ್ಮನೂ ಏನೂ ಅಂದಿಲ್ಲ ಅಂತೆಲ್ಲ ಹೇಳ್ತಾಳೆ. ಏನೇ ಹೇಳಿದ್ರು ಅವ್ನು ನಂಬೋದೇ ಇಲ್ಲ. ಇವರೇನೋ ಅಂದವ್ರೆ, ಅದಕ್ಕೆ ಅವಳು ಹೋಗಿದ್ದಾಳೆ ರಾಣಿ ಅಂತ ಅನುಮಾನ ಇದೆ ಹೆಂಡ್ತಿ ಮೇಲೂ ಅತ್ತೆ ಮೇಲೂ. ಆಮೇಲೆ ಜೋರಾಗಿ ಕಿರ್ಚಾಡ್ತಾನೆ, ಬೈತಾನೆ, ಎಲ್ಲ ಮಾಡ್ತಾನೆ. ರಾಣಿ ಎಲ್ಲೂ ಬರೋದೇ ಇಲ್ಲ, ಅವಳು ಎಲ್ಲೋಗಿದ್ದಾಳೆ ಅಂತಲೂ ಗೊತ್ತಿರಲ್ಲ. ಆಮೇಲೆ ಅವ್ರ ಅತ್ತೆ, ನಿಮ್ಮದೇ ಏನಾದ್ರು ಕುತಂತ್ರ ಬುದ್ಧಿ ಇರಬೇಕೇನೋ ಅಂತ, ಇಲ್ಲ ನಾನೇನು ಹೇಳಿಲ್ಲ ಅಂತ ಅವ್ರ ಅತ್ತೆನೂ ಕೂಡ ಹೇಳ್ತಾಳೆ. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಅವ್ರ ಅತ್ತೆ ಮಾತ್ರ ತುಂಬಾ ಗಾಬರಿ ಆಗಿರ್ತದೆ. ನಾನು ನಮ್ಮನೇಲಿ ಯಾರೂ ಏನೂ ಮಾತಾಡಿಲ್ಲ, ಆದರೂ ಕೂಡ ಈ ಹುಡುಗಿ ಎಲ್ಲೋಯ್ತು, ಏನು ಕತೆ ಅಂತೇಳ್ಬಿಟ್ಟು ಅವರು ಬೇಜಾರು ಮಾಡ್ಕೊಂಡಿರ್ತಾರೆ ಅವರ ರಾಣಿಯರ ಅತ್ತೆ ಅಮ್ಮ. ಆದರೂ ಬೇಜಾರು ಮಾಡಿಕೊಂಡು, ಏನು ಹೇಳಿಲ್ಲ ಅಳಿಯಂದಿರೆ, ನಾನು ಅವಳು ನಾನು ನೋಡೇ ಇಲ್ಲ, ನಿನ್ನೆ ನೋಡಿದ್ದು, ಇವತ್ತಂತೂ ಬೆಳಗ್ಗಿಂದನೂ ನೋಡಿಲ್ಲ, ನಿನ್ನೆ ರಾತ್ರಿ ಮಲಗೋಗಂತ. ಈ ಹುಡುಗ ಬಂದು ಹೇಳುತ್ತೆ, ರಾಣಿ ರೂಮಲ್ಲೂ ಇಲ್ಲ ಪಪ್ಪ ಅಂತ ಹೇಳುತ್ತೆ. ರಾಣಿ ರೂಮಲ್ಲೂ ಇಲ್ಲ ಅಂದಾಗ ಮತ್ತೆ ಎಲ್ಲೋದ್ಲು ಅಂತ ಇವ್ರು ಗಾಬರಿಯಾಗಿ ರೂಮಿಗೆಲ್ಲ ಹೋಗಿ ನೋಡ್ತಾರೆ, ಅಲ್ಲೂ ಇರಲ್ಲ. ಹಿಂಗೆ ಸ್ಟೋರಿ ಮುಂದೆ ಹೋಗ್ತಾ ಇರುತ್ತೆ. ಹುಡ್ಕೋದಕ್ಕೂ ಎಲ್ಲಿ ಅಂತ ಹುಡುಕ್ತಾರೆ, ಎಲ್ಲಿ ಹೋಗೋಳೆ ಅಂತಲೇ ಗೊತ್ತಿರಲ್ಲ. ಇನ್ನು ಹುಡ್ಕೋದು ಎಲ್ಲಿ ಬಂತು, ಹುಡ್ಕೋಕ್ಕೂ ಆಗಲ್ಲ ಪಾಪ. ಇಂಥ ಕಡೆ ಹೋಗಿದ್ದಾಳೆ ಅಂದರೆ ಹೆಂಗಾರು ಕರ್ಕೊಂಡು ಬರ್ತಾರೆ. ಅವನು ಮಾತ್ರ ತಾಳಿ ಹಿಡ್ಕೊಂಡು, ಇದು ತಾಳಿ ಕಟ್ಟಿದ್ದು ನಾನೇ ಅಲ್ವಾ ಅಂತ ಹೇಳ್ತಾನೆ. ಅವಳು ಗಾಬರಿ ಆಗ್ತಾಳೆ, ತುಂಬ ವರ್ಷಗಳಾಗೋಗಿತ್ತಲ್ಲ, ಗಾಬರಿ ಆಗ್ತಾಳೆ, ನೋಡ್ತಾ ಇರ್ತಾಳೆ ಸುಮ್ಮನೆ. ಇವನು ಗಂಡನ ಏನು ಅಂತಾನೆ ಪಾಪ. ಅವಳು ಕತ್ಲೆ ರೂಮಲ್ಲಿ ಇದ್ದವಳಲ್ವ, ಏನು ಗೊತ್ತೇ ಆಗೋದಿಲ್ಲ ಅವಳಿಗೆ. ಹೀಗೆ ನೋಡ್ಕೋತೀನಿ ಬಿಡು ಅಂತ ಹೇಳ್ಬಿಟ್ಟು ಅವನು, ಕಟ್ಟಿರೋ ತಾಳಿ ನಿನ್ನ ಕತ್ತಲ್ಲೇ ಇದೆಯಲ್ಲ, ಇನ್ನೇನು ಅಂತ, ನಾಳೆ ಬರ್ತೀನಿ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಬಾಸಲ್ಲಿ ಕಾಯ್ತಿರ್ತಾರೆ ಅಂತ ಅವನು ಹೊರ್ಟೋಗ್ತಾನೆ. ಇವಳಿಗೆ ಒಂಥರ ಯೋಚನೆ ಹತ್ಕೊಳ್ಳುತ್ತೆ, ಏನು ಇವನು ಯಾರು, ಎಲ್ಲಿಂದ ಅಂತೇಳಿ. ಯಾಕೆಂದರೆ ಇವನು ಯಾವತ್ತೂ ಜೈಲಲ್ಲೂ ಹೋಗಿ ನೋಡಿಲ್ಲ ಅಂತ ಕಾಣುತ್ತೆ. ಹಂಗಾಗಿ ಇವಳು ಗಾಬರಿಯಾಗಿ ನೋಡ್ತಲೇ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.